ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವರಲಕ್ಷ್ಮಿ. ಶೋ ನಾನೀಗ ಈವ್ನಿಂಗ್ ಬ್ಲಾಗ್ನ ಶೇರ್ ಮಾಡ್ತಾ ಇರೋದು. ಬಟ್ ನಿಮಗೆ ಹೇಳಿದಲ್ಲ, ನೆನ್ನೆ ಶೋ ಫುಲ್ ಟಯರ್ಡ್, ನೆನ್ನೆ ಅಂತೀನಿ, ಶೋ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಬರೀ ಫುಲ್ ಟಯರ್ಡ್ ಆಗೋಯ್ತು. ಶೋ ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಶೋ ಆ ಬ್ಲಾಗಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ ಹೇಳಿ ಶೋ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಸಂಜೆ ಆದರೆ ಬ್ಲಾಗ್ನ ಶುರು ಮಾಡ್ತೀನಿ ಅಂತ. ಶೋ ಫೈನಲಿ ಈಗ ಬ್ಲಾಗ್ನ ಶುರು ಮಾಡಿದ್ದೀನಿ. ಇವಾಗ ನಾನು ಮಕ್ಕಳಿಗೆ ಅಂತ ಹಾಲು ಇಟ್ಟಿದ್ದೀನಿ ಕಾಯಿಸೋದಕ್ಕೆ. ಹಾಲು ಕಾಯ್ತಾ ಇದೆ. ಓಕೆ, ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ? ಶೋ ಫೈನಲಿ ಈವ್ನಿಂಗ್ ಬ್ಲಾಗ್ನ ಶುರು ಮಾಡಿದ್ದೀನಿ. ಈವ್ನಿಂಗ್ ಬ್ಲಾಗ್ ಮಾಡಿ ತುಂಬ ದಿನಾನೇ ಆಗೋಗಿತ್ತು. ಶೋ ಹಾಗೆ ಬ್ಲಾಗ್ನ ಶುರು ಮಾಡಿದೆ. ಶೋ ನಾನು ನಿಮಗೆ ಹೇಳ್ದಲ್ವ ಹಿಂದಿನ ವಿಡಿಯೋದಲ್ಲಿ, ನಾಳೆ ಸಂಡೇ 27th ಶೋ ನನ್ನ ಮಗನ ಬರ್ಡೇ ಇದೆ, ಸೆಕೆಂಡ್ ಇಯರ್ ಬರ್ಡೇ. ಶೋ ಅದಕ್ಕೆ ನಾನು ಶಾಪಿಂಗ್ ಮಾಡಿದ್ದೀನಿ ಅಂತ ಹೇಳಿ ತೋರಿಸ್ತೀನಿ ಈ ವಿಡಿಯೋದಲ್ಲಿ. ಶೋ ವಿಡಿಯೋನ ಕೊನೆ ತನಕ ನೋಡಿ, ಏನು ಸ್ಕಿಪ್ ಮಾಡ್ತಿಲ್ದಾರಂಗೆ. ಆಮೇಲೆ ಹಾಕೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಶೋ ಅವರು ಬೆಳಗ್ಗೆನೆ ಬರೋದಕ್ಕೆ ಹೇಳಿದೆ, ಸ್ವಲ್ಪ ಶಾಪಿಂಗ್ ಇದೆ, ಶೋ ದುಪ್ಪಟ್ಟ ಎಲ್ಲ ತರೋದಿದೆ ಅಂತ ಹೇಳಿ. ಶೋ ಅದಕ್ಕೆ ನಾನು ಶಾಪಿಂಗ್ ಎಲ್ಲ ಮಾಡಿಕೊಂಡು ಸಂಜೆ ಬರ್ತೀನಿ ಈವ್ನಿಂಗ್ ಅಂತ ಹೇಳಿದ್ದಾರೆ. ಓಕೆ, ಅವರು ಸಹ ದುಪ್ಪಟ್ಟ ಅಂದರೆ ನನಗೂ ಬೇಕಾಗಿತ್ತು. ಶೋ ಹಾಗೆ ತನ್ನಿ ಅಂತ ಹೇಳಿದೆ. ಶೋ ಹಾಗೆ ಅವ್ರಿಗೆ ಇವತ್ತು ಹಾಲಿಡೇ ಇದೆ. ಶೋ ಅದಕ್ಕೇ ಶಾಪಿಂಗ್ ಮಾಡಿಕೊಂಡು ಬರ್ತಾರೆ. ಶೋ ಅವ್ರು ಬಂದ ಮೇಲೆ ಏನೆಲ್ಲ ಶಾಪಿಂಗ್ ಮಾಡಿದ್ದಾರೆ ಅಂತಲೂ ತೋರಿಸ್ತೀನಿ. ಶೋ ನನ್ನ ಗೌನ್ಗೆ ನನಗೆ ದುಪ್ಪಟ್ಟ ಬೇಕಾಗಿತ್ತು, ಅದಕ್ಕೇನೆ ತೋರಿಸ್ತೀನಿ ಅದು ಯಾವ ಥರ. ಮತ್ತು ಶಾಪ್ನು ಸಹ ನಾನು ರೆಗ್ಯುಲರಾಗಿ ನಾವು ಎಲ್ಲಿ ಮೆಟೀರಿಯಲ್ಸ್ ತೊಗೊಳ್ತೀನಿ ಅಂತ ಅದನ್ನು ಸಹ ರೆಕಾರ್ಡ್ ಮಾಡ್ಕೊಂಬಾ ಅಂತ ಹೇಳಿದ್ದೀನಿ. ನೋಡೋಣ, ಅಲ್ಲಿ ಪರ್ಮಿಷನ್ ಬಿಟ್ಟರೆ ರೆಕಾರ್ಡ್ ಮಾಡ್ತೀನಿ ಅಂತಲೂ ಸಹ ಹೇಳಿದ್ದಾರೆ. ನೋಡೋಣ, ಆದಷ್ಟು ಶೇರ್ ಮಾಡ್ತೀನಿ. ಓಕೆ, ಮತ್ತು ಶೋ ನಾವೇನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅಂತ ಏನು ಆ ಥರ ಪ್ಲ್ಯಾನ್ ಏನಿಲ್ಲ. ಸಿಂಪಲ್ಲಾಗೆ ಮಾಡಬೇಕು. 5 years ಆದರೂ ಸಿಂಪಲ್ಲಾಗೆ ಮಾಡೋಣ ಅಂತ. ಓಕೆ, ನಾರ್ಮಲಾಗಿ ನೋಡೋಣ. ಶೋ ನಮ್ಮ ಮಗನ ಬರ್ಡೇ ತಯಾರಿ ಹೇಗಾಗುತ್ತೆ. ಶೋ ಇವತ್ತು ಫೈನಲಿ ಬಲೂನ್ಸು ಮತ್ತು ಅದೆಲ್ಲ ತೋರಿಸ್ತೀನಿ ಏನು ತೊಗೊಂಡೆ ಅಂತ. ಜಾಸ್ತಿ ಏನಿಲ್ಲ, ಸೊ ಪ್ಲ್ಯಾನಿಂಗ್ ಏನಿಲ್ಲ, ನಾವು ಡೆಕೋರೇಷನ್ ಮಾಡ್ತೀವಿ ಅಂತ ಏನು, ಜಸ್ಟ್ ಬಲೂನ್ ತರಿಸಿದ್ದೀನಿ ಇರಲಿ ಅಂತ ಹೇಳಿ. ಏನು ಮಮ್ಮಿ ಮಾತಾಡ್ತಿದ್ದಾರಲ್ಲ. ಶೋ ಈಗ ಏನು ಮಾತಾಡೋಕೆ ಬಿಡಲ್ಲ, ಬ್ಲಾಗ್ ಮಾಡೋಕ್ಕೂ ಬಿಡಲ್ಲ, ಅಷ್ಟೇ. ಓಕೆ, ವಿಡಿಯೋನ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ, ಮತ್ತೆ ಸ್ಕಿಪ್ ಮಾಡ್ತಿದ್ದಾರೆ ಹಂಗೆ. ಸೊ ನನ್ನ ಮಗ ತಲೆ ತಿಂತದಾನೆ. ಏನಪ್ಪ? ಏನು? ಹಾಂ, ಅಲ್ಲಿ ಏನಿದೆ? ಏನೇ ಇದೆ ಶಿನ ಅಲ್ಲಿ? ಕೊಟ್ಬಿಡ ಅದೇನು ಅಂತ. ನಿಜ ಪಾಪಂಗೆ ಫೋನ್ ಮಾಡ್ಲಾ? ಅದೇನು ಕೊಟ್ಟು ತಿನ್ನು ನೀನು. ಅದೇನೇ ಆಯ್ತು ಹೇಳು, ನಾನು ಇನ್ನೊಂದು ಚಾಕ್ಲೇಟ್ ಕೊಡ್ತೀನಿ. ಬಿಗ್ ಚಾಕ್ಲೇಟ್. ಯು ವಾಂಟ್ ಬಿಗ್ ಚಾಕ್ಲೇಟ್? ಯು ವಾಂಟ್ ಬಿಗ್ ಚಾಕ್ಲೇಟ್? ಹಾಂ, ಅದೇನು ಕೊಡು ಮತ್ತೆ ಬಂತಿಗೆ. ಹಾಂ ಹಾಂ, ಸ್ಮಾಲ್ ಚಾಕ್ಲೇಟಲ್ಲಿ ಇಬ್ರು ಡಿವೈಡ್ ಮಾಡ್ಕೊಳ್ಳಿ. ಓಕೆ, ಅಕ್ಕಂಗೆ ಥ್ಯಾಂಕ್ಸ್. ಅಕ್ಕಂಗೆ ಪ್ಲೇನ್ ಕಿಶ್ ಕೊಟ್ಬಿಡು, ಥ್ಯಾಂಕ್ ಯು ಅಂತ ಹೇಳು. ಥ್ಯಾಂಕ್ಸ್ ಕೊಟ್ಬಿಡು ಅಕ್ಕಂಗೆ, ಥ್ಯಾಂಕ್ಸ್ ಕೇಳು. ಹಾಂ, ಓಕೆ, ಡನ್. ಬಿಗ್ ಚಾಕ್ಲೇಟ್ ಕೊಡ್ತೀನಿ. ಫಸ್ಟಿಗೆ ನೀನು ಚಾಕ್ಲೇಟ್ ತಿನ್ನು, ನಾನು ಹಾಲು ಕೊಟ್ಬಿಟ್ಟು ಆಮೇಲೆ ಕೊಡ್ತೀನಿ. ಓಕೆ, ಮತ್ತೆ ಇವಾಗ ಡಿನ್ನರ್ಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸೊ ಇಡ್ಲಿ ಇದೆ, ಸ್ವಲ್ಪ ಇಡ್ಲಿ ಒಗ್ಗರಣೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಇಡ್ಲಿ ಒಗ್ಗರಣೆ ಜೊತೆ ಮತ್ತೆ ದೋಸೆಗೆ ಸ್ವಲ್ಪ ಹಿಟ್ಟಿದೆ. ಸೊ ಅದಕ್ಕೆ ದೋಸೆ ಮಾಡ್ಕೊಳ್ಳೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ಬೇಳೆ ಸಾಂಬಾರು ಇದೆ, ಅದೇ ಆಗುತ್ತೆ. ಸೊ ನಮ್ಮ ಮನೆಯವ್ರಿಗೂ ಹೇಳಿದ್ದೀನಿ ಗೋಬಿ ತೊಗೊಂಬನ್ನಿ ಅಂತ. ಸೊ ಅಕ್ಕಂಗೆ ತುಂಬಾ ಇಷ್ಟ ಗೋಬಿ. ಸೊ ತುಂಬ ದಿನ ಆಗಿತ್ತು ಅಕ್ಕ ಮನೆಗೆ ಬಂದು. ಸೊ ಅದಕ್ಕೆ ಬನ್ನಿ, ಅಮ್ಮ ಮನೆಗೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಬನ್ನಿ, ತುಂಬ ದಿನ ಆಗಿತ್ತಲ್ವಾ ಅಕ್ಕ ನಮ್ಮ ಮನೆಗೆ ಬಂದು, ಅದಕ್ಕೆ ಬನ್ನಿ ಅಂತ ಹೇಳಿ ಅವಾಗಲೂ ಅಮ್ಮ ಮನೆಗೆ ಹೋಗೋದು ಕಾಮನ್ ಆಗಿ. ಸೊ ಹಾಗೆ ಬನ್ನಿ ಅಂತ ಹೇಳಿದೆ. ಸೊ ದೊಡ್ಡಕ್ಕ ಬಂದು ನಾಳೆ ಬರ್ತಾರೆ 11 o'clock. ನಾನು ಯಾರನ್ನೂ ಇನ್ವೈಟ್ ಮಾಡಿಲ್ಲ, ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾ ಇರೋದು. ಸೊ ನಮ್ಮ ಮನೆಯವ್ರು ಅಷ್ಟೇ ಸಿಂಪಲ್ಲಾಗಿ ಇರಲಿ ಅಂತ ಹೇಳಿ ಸೊ ನಾವು ಪ್ಲಾನ್ ಮಾಡಿ ಸಿಂಪಲ್ಲಾಗಿ ಮಾಡ್ತೀವಿ. ನೋಡೋಣ, ಬರ್ಡೇ ಸೆಲೆಬ್ರೇಷನ್ ಆ ವ್ಲಾಗೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಹಾಕಿರೋ ನೋಟಿಫಿಕೇಶನ್ ಬರ್ತಾ ಹಾಕೊಂಡು ಎಲ್ಲ ವಿಡಿಯೋಸ್ ನೋಡ್ಬೋದು. ಸೊ ಮತ್ತೆ ನಿಮಗೆ ನಾನು ಹಾಕೋಂಥ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ದೆ ಇಲ್ವಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಂಗೆ ಜಾಸ್ತಿ ಯಾರು ಕಾಮೆಂಟ್ ಮಾಡಲ್ಲ. ಸೊ ನನ್ನ ಕಾಮೆಂಟಲ್ಲಿ ಈ ಥರ ಎಲ್ಲ ಹಾಗೆ ಅಂತ ಏನಾದರೂ ಕಾಮೆಂಟ್ ಮಾಡಿದ್ರೆ ಸೊ ನಾನು ಅದೇ ಥರ ವಿಡಿಯೋಸ್ನ ಮಾಡ್ಬೋದು. ಸೊ ನನಗೆ ಯಾರು ಜಾಸ್ತಿ ಕಾಮೆಂಟ್ ಮಾಡಲ್ಲ. ಸೊ ದಟ್ ನಾನು ಸೊ ರೆಗ್ಯುಲರಾಗಿ ನನ್ನ ರೊಟೀನ ನಾನು ಶೇರ್ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ದೆನ್ ಅದಾದಮೇಲೆ
ಒಬ್ರು ಕಾಮೆಂಟಲ್ಲಿ ಕೇಳಿದ್ರು, ಮೆಸೇಜ್ ಹಾಕಿದ್ರು ನಿಮ್ಮದು ಲ್ಯಾಂಗ್ವೇಜ್ ಯಾವುದು ಅಂತ. 2-3 ಜನ ಕೇಳಿದ್ದಾರೆ. ಸೊ ನಂದು ಲ್ಯಾಂಗ್ವೇಜ್ ಬಂದು ಕನ್ನಡ, ಮದರ್ ಟಂಗ್ ಬಂದೆ ಕನ್ನಡ. ಬಟ್ ನಾನು ಮಾತಾಡೋದು ನಿಮ್ಗೆ ಸ್ವಲ್ಪ ಪ್ರೊನೌನ್ಸಿಯೇಷನ್ ರಾಂಗ್ ಆಗುತ್ತೆ. ಸೊ ನಾನು ಅದೆಷ್ಟೇ ಸರಿಪಡಿಸ್ಕೊಂಡ್ರು ಅದು ಇವಾಗ ಪರವಾಗಿಲ್ಲ. ನಾನು ಅದಕ್ಕಿಂತ ಮುಂಚೆ ತುಂಬ ಚಿಕ್ಕವಳಿದ್ದಾಗಲಿಂದನೂ ಸ್ವಲ್ಪ ತುಂಬಾ ತೊರ್ಲುತ್ತಿದೆ. ಇವಾಗಲೇ ಬೆಸ್ಟ್ ಅಂತಲೇ ಹೇಳ್ಬೋದು. ಮಾತಾಡೋದ್ರಲ್ಲಿ ತುಂಬ ತೊರ್ಲುತ್ತೀನಿ. ಎಸ್ ಅನ್ನೋದನ್ನು ಸಹ ಕೆಲವೊಬ್ಬರೆಲ್ಲ ಕಮೆಂಟ್ ಮಾಡ್ತಾರೆ, ಮೇಡಮ್ ನೀವು ಎಸ್ ಅಂತೀರಲ್ಲ, ಸೊ ಅದನ್ನು ಸರಿ ಮಾಡ್ಕೊಳ್ಳಿ, ಹೀಗೆಲ್ಲ ಹೀಗೆ ಅಂತ ತುಂಬ ಜನ ನನಗೆ ಈ ರೀತಿ ಕಾಮೆಂಟಲ್ಲಿ ಹೇಳ್ತೀರಾ. ಸೊ ತುಂಬಾ ಖುಷಿ ಆಗುತ್ತೆ. ಬಟ್ ನಾನು ಏನೇ ತಪ್ಪು ಮಾಡಿದ್ರು ಅದನ್ನೆಲ್ಲ ಸರಿಪಡಿಸ್ತಿರಲ್ಲ, ನೋಡ್ತಾ ಇದ್ದೀರಲ್ಲ ವಿಡಿಯೋ ಅನ್ನೋದು ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ನಾನು ಮಾತಾಡೋದನ್ನು ಪ್ರತಿಯೊಂದೂ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ, ಸೊ ಅದಕ್ಕೆ ತುಂಬಾ ಥ್ಯಾಂಕ್ಸ್. ಬಟ್ ನಾನು ಏನೇ ತಪ್ಪು ಮಾಡಿದ್ರು ನೀವು ಕಾಮೆಂಟ್ ಸೆಕ್ಷನಲ್ಲಿ ನನಗೆ ತಿಳಿಸಿ ಹೀಗೆಲ್ಲ ಹಾಗೆ ಅಂತ. ಸೊ ನಾನು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಅದರಲ್ಲಿ ಏನು ಬೇಜಾರು ಮಾಡ್ಕೊಳ್ಳೋಂಥದ್ದೇನಿಲ್ಲ. ಸೊ ನಾವು ಅದನ್ನು ನೀವು ಒಬ್ರು ಹೇಳೋದ್ರಿಂದ ನಾವು ಅದನ್ನು ಸರಿಪಡಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀವಿ. ಸೊ ತುಂಬ ಜನ ಕಮೆಂಟಲ್ಲಿ ಹಾಕ್ತಾನೆ ಇದ್ರು ಎಸ್ ಅಂತ. ಸೊ ಅದೇನಂದ್ರೆ ನನ್ನ ನಾಲ್ಗೆ ಅದು ಟೆಸ್ಟ್ ಆಗೋದಿಲ್ಲ. ನಾನು ಎಷ್ಟೇ ಪ್ರಯತ್ನ ಪಟ್ಟರು ಅದು ನಾಲ್ಗೆ ಟೆಸ್ಟ್ ಆಗೋದಿಲ್ಲ. ಸೊ ನಾನು ಹಂಗೂ ಅನ್ಕೊಳ್ತೀನಿ ವ್ಲಾಗ್ ಮಾಡುವಾಗೆಲ್ಲ. ಸೊ ನಾನು ಕರೆಕ್ಟಾಗಿ ಮಾತಾಡಲ್ಲ, ತುಂಬ ತೊರ್ಲುತ್ತೀನಿ, ಹೀಗೆ ತುಂಬಾ ಯೋಚನೆ ಮಾಡಿ ನಾನು ಚಾನಲ್ನ ಕ್ರಿಯೇಟ್ ಮಾಡಿದ್ದು. ಸೊ ನಾನು ಮಾತಾಡೋದು ಹಾಡ್ಕೊಳ್ತಾರೆ ತುಂಬಾ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ. ಸೊ ನಾವು ಹಾಗೆ ಅನ್ಕೊಂಡು ಕುತ್ಕೊಂಡ್ರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡೋಣ, ಅಟ್ಲೀಸ್ಟ್ ಬ್ಲಾಗಿಂದ ನಾವು ಇಂಪ್ರೂವ್ಮೆಂಟ್ ಆಗ್ಬೋದು, ಮಾತಾಡೋದಾಗಿರ್ಬೋದು, ಪ್ರತಿಯೊಂದರಲ್ಲೂ ನಾವು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬೋದು ಅಂತ ಹೇಳಿ ಸೊ ನನ್ನ ಚಾನಲ್ನ ಸಹ ನಾನು ಕ್ರಿಯೇಟ್ ಮಾಡಿದೆ. ಈಗ ಕೆಲವೊಬ್ಬರೆಲ್ಲ ನೋಡ್ತಾರೆ ವಿಡಿಯೋಸ್, ಆ ವಿಡಿಯೋಸಲ್ಲಿ ನೋಡಿ ಶೋ ಈ ಥರ ಎಲ್ಲ ಹಾಗೆ ಹಾಗೆ ಅಂತ ಹೇಳಿ ಶೋ ತುಂಬ ಜನ ಕಾಮೆಂಟ್ ಮಾಡ್ತಾರೆ. ಅವ್ರಿಗೆಲ್ಲ ತುಂಬ ಥ್ಯಾಂಕ್ಸು. ಹೀಗೆ ನೋಡಿ ಸಪೋರ್ಟ್ ಮಾಡಿ. ಏನಾದ್ರು ಸರಿಪಡಿಸ್ಕೊಳ್ಳೋದಾದ್ರೆ ಕಾಮೆಂಟ್ ಸೆಕ್ಷನ್ ಇರ್ತೀವಿ, ಓಕೆನಾ. ಸೊ ಕಾಫಿ ಎಲ್ಲ ಕುಡಿದ್ಬಿಟ್ಟು ಮತ್ತೆ ನಾನು ಬ್ಲಾಗ್ನ ಶುರು ಮಾಡ್ತೀನಿ. ಇವತ್ತು ನಾನು ಇಡ್ಲಿ ಒಗ್ಗರಣೆ ಮಾಡೋದು ರೆಸಿಪಿನ ತೋರಿಸ್ತೀನಿ, ಓಕೆನಾ. ಏನ ಡಿಲೀಟ್ ಮಾಡಲಿ? ಗಲಾಟೆ ಮಾಡ್ತೀಯಾ? ಏನ್ ಮಾಡಬೇಕು? ಯಾಕೆ ಮಾಡಬಾರ್ದು? ಗಲಾಟೆ ಮಾಡ್ತೀಯಾ? ಚೇಷ್ಟೆ ಮಾಡ್ತೀಯಾ? ಚೇಷ್ಟೆ ಮಾಡಲ್ಲ ತಾನೇ? ಸರಿ ಬಿಡಾಯ್ತು, ಡಿಲೀಟ್ ಮಾಡ್ತೀನಿ. ಯಾಕೋ ನೀನು ನನ್ಗೊಡಿಯೋದು? ನನಗೆ ಕೊಡಿತ್ಯಾ? ಬರೀ ಎಲ್ಲರಿಗೂ ಅಕ್ಕನ ಸಪೋರ್ಟೇ ಮಾಡೋದು, ಮಮ್ಮಿಗೆ ಒಬ್ರು ಮಾಡಲ್ಲ. ನೋಡು ಯಾಕೋ? ಬರಬೇಡ, ಹೋಗಿ ನೀನು. ಬೇಡ ನನಗೆ ನೀನು ಹೋಗು. ಬೇಡ ನಂಗೆ ಲಿಕ್ಕಿ ಒಬ್ಳೆ ಸಾಕು. ಬೇಡ ಹೋಗ. ಹೊಡಿತಾನೆ. ಅಕ್ಕನೂ ಬೇಕು, ಅಮ್ಮನೂ ಬೇಕು. ಆ ಕಡೆನೂ ಬಿಡಲ್ಲ, ಈ ಕಡೆನೂ ಬಿಡಲ್ಲ. ನೋಡು ಹೊಡಿಯೋದು. ಸರಿ ಆಯಿತು, ಡಿಲೀಟ್ ಮಾಡಲ್ಲ. ಹೋಗಿ ಕುತ್ಕೊಂಡು ಆಟ ಆಡೋಗು. ಚೇಷ್ಟೆ ಮಾಡಿದ್ರೆ ಅಪ್ಪಂಗೆ ಕಳಿಸ್ಬೇಕಾಗುತ್ತೆ ವಿಡಿಯೋನ. ಏನು ಗೊತ್ತಾ, ನನ್ನ ಮಗಳು ಚೇಷ್ಟೆ ಮಾಡಿದ್ರೆ ಅವ್ರ ಪಪ್ಪ ಹೇಳಿದ್ದಾರೆ ವಿಡಿಯೋ ಮಾಡಿ ನಾನು ಕಳಿಸು ಅಂತ. ಅದೊಂದು ಭಯ ಇದೆ ಅವಳಿಗೆ. ಮೊನ್ನೆ ಬಟ್ ಏನಂದರೆ ತುಂಬ ಚೇಷ್ಟೆ ಮಾಡ್ತಾಳೆ ಗೊತ್ತಾ. ಈ ಶಿಂಕ್ ಹತ್ರ ಕೈ ಹ್ಯಾಂಡ್ ವಾಶ್ ಮಾಡಬೇಕಂದ್ರೆ ಆ ಸಿಲಿಂಡ್ರಿಂದ ಒಂದು ಕಾಲು ಇರುತ್ತೆ, ಅಲ್ಲಿ ಒಂದು ಕಾಲು ಇರುತ್ತೆ. ಬಿದ್ದರೆ ಏನು ಮಾಡೋದು? ಅಲ್ಲಿ ಮುರಿದೋದ್ರೆ, ಕಾಲುಗಳು ಮುರಿದೋದ್ರೆ ಯಾರು ನೋಡೋದು ಹೇಳೋ? ಸರಿ ಸುಮ್ಮನೆ ಆಯಿತು. ಟೀ ರೆಡಿ ಆಯಿತು. ಟೀ ಕುಡಿದ್ಬಿಟ್ಟು ಮತ್ತೆ ನಾನೀಗ ಡಿನ್ನರ್ಗೆ ರೆಡಿ ಮಾಡ್ಕೊಬೇಕು. ಈಗ ಸ್ವಲ್ಪ ಹೊತ್ತು ಕೂತು ಟೀ ಕುಡಿದ್ಬಿಟ್ಟು ನನ್ನ ರೊಟೀನ್ ಸ್ಟಾರ್ಟ್ ಮಾಡ್ತೀನಿ. ಡಿನ್ನರ್ಗೆ ಏನು ಪ್ರಿಪೇರ್ ಮಾಡ್ತೀನಿ ಅಂತ ನೋಡೋಣ, ಓಕೆನಾ. ಟೀ ಕುಡಿದ್ಬಿಟ್ಟು ಮತ್ತೆ ಸಿಗ್ತೀನಿ.
ಇದು ಸ್ಕೂಲಿಂದ ಕೊಟ್ಟಿರೋದು ಹ್ಯಾಪಿ ಚಿಲ್ಡ್ರನ್ಸ್ ಡೇ ಅಂತ ಹೇಳಿ ಇದೊಂದು ಗೊಂಬೆನ ಪ್ರಿಪ್ರೇಷನ್ ಮಾಡಿ ಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿತ್ತು. ಬಟ್ ಇದನ್ನು ಹ್ಯಾಂಗ್ ಮಾಡಬೇಕಂತ ಅಂದ್ಕೊಳ್ತಾನೆ ಇದೆ. ಸೊ ಮರೆತು ಹೋಗ್ತಾಯಿತ್ತು. ಸೊ ಅದಕ್ಕೇ ನೆನಪಾಯ್ತಲ್ವ, ಹಾಗೆ ಮಾಡ್ತಾಯಿದ್ದೀನಿ, ಅಂಟಿಸ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಡಬಲ್ ಟೇಪ್ ಬರುತ್ತಲ್ವ, ಆ ಡಬಲ್ ಟೇಪಿಂದ ಈ ರೀತಿ ವಾಲ್ ಇದು ಮಾಡಿಕೊಂಡ್ರೆ ಆಯಿತು. ಸೊ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಇನ್ನೊಂದಿದೆ, ಇದು ಬಂದು ಗ್ರ್ಯಾಂಡ್ ಫಾದರ್ ಆ್ಯಂಡ್ ಗ್ರ್ಯಾಂಡ್ ಮದರ್ ಅಂತ ಹೇಳಿ ಕೊಟ್ಟಿದ್ದರು. ತುಂಬ ದಿನ ಆಗಿತ್ತು, ಇನ್ನೂ ತುಂಬ ಆರ್ಗನೈಸ್ ಎಲ್ಲ ಮಾಡಿ ಕೊಟ್ಟಿದ್ದರು. ಸೊ ಅದೆಲ್ಲ ಕಿತ್ತೋಗಿದೆ, ಪೇಪರೆಲ್ಲ ಬೋ ಅದೆಲ್ಲ ಮಾಡಿದರು, ಅದೆಲ್ಲ ಕಿತ್ತೋಗಿದೆ. ಸೊ ಇದನ್ನು ನಾನು ರೂಮಲ್ಲಿ ಹ್ಯಾಂಗ್ ಮಾಡ್ತೀನಿ. ಸೊ ನನ್ನ ಮಗಳು ಮಾಡಿ ಹಾಕಿ ಮಮ್ಮಿ ಅಂತ ತುಂಬ ದಿನದಿಂದ ಹೇಳ್ತಾನೆ ಇದ್ಲು. ಓಕೆ ಚಿನ್ನ ಅಂತ ಹೇಳಿ ಸೊ ಫೈನಲಿ ಇವತ್ತು ನಾನು ಹೀಗೆ ಗೋಡೆಗೆ ಅಂಟಿಸ್ತಾ ಇದ್ದೀನಿ. ಅವ್ರಿಗೊಂಥರ ಖುಷಿ ಅಲ್ವಾ, ಈ ಥರ ಎಲ್ಲ ನೋಡಿದ್ರೆ ಒಂಥರ ಒಂದು ಮೆಮೊರಬಲ್ ಅಂತ ಹೇಳಿ. ಸೊ ನಾನು ಅದನ್ನು ಹೀಗೆ ವಾಲ್ಗೆ ಅಂಟಿಸ್ತಾ ಇದ್ದೀನಿ. ಸೊ ಇದೆಲ್ಲ ನೋಡ್ತಾ ಇರ್ಬೋದು, ಲಿಖಿತ ಹುಟ್ಟಿದ ಮಗುನಲ್ಲಿರೋದು. ಸೊ ಇದೊಂಥರ ಸ್ವಲ್ಪ ಆರ್ಗನೈಸ್ ಮಾಡ್ಬೇಕು ಅಂದ್ಕೊಳ್ತೀನಿ. ಬಟ್ ಏನು ಗೊತ್ತಾ, ನಮ್ಮ ಮನೆಯವರು ಗೋಡೆ ಎಲ್ಲ ಸ್ವಲ್ಪ ಗಲೀಜಾಗುತ್ತೆ ಅಂತ ಹೇಳಿ ಬೈತಾರೆ. ಅದಕ್ಕೆ ನಾನು ಸುಮ್ಮನೆ ಆಗೋಗ್ತೀನಿ. ಓಕೆ, ಇವಾಗ ಇಡ್ಲಿ ಒಗ್ಗರಣೆ ಮಾಡೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಸ್ಮಾಲ್ ಪೀಸಸ್ಸಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಏನಾದರೂ ಉಳಿದಿದ್ರೆ ಈ ರೀತಿ ಒಗ್ಗರಣೆ ಮಾಡಿ ಕೊಡಿ, ಮಕ್ಕಳಿಗೆ ತುಂಬಾ ಇಷ್ಟಪಡ್ತಾರೆ. ಮಕ್ಕಳಿಗೆ ಅಂತಲ್ಲ, ನೀವು ಸಹ ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬ ಡಿಫ್ರೆಂಟಾಗಿರುತ್ತೆ ಈ ರೆಸಿಪಿ. ಬನ್ನಿ ನೋಡ್ಕೊಬರೋಣ. ಸೊ ಇಲ್ಲಿ ನಾನೊಂದು ಬಾಣಲಿ ಇಟ್ಟಿದ್ದೀನಿ. ಬಾಣಲಿಗೆ ಒಂದು 2 ಸ್ಪೂನ್ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಎಣ್ಣೆ ಹಾಕಾದ್ಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಸಿಂಪಲ್ಲಾಗಿ ಬೇಗನೆ ಆಗುತ್ತೆ. ಸೊ ಇದು ನೀವು ಸಂಜೆ ಟೈಮ್ ಸ್ನ್ಯಾಕ್ಸ್ ಜೊತೆನೂ ತಿನ್ಬೋದು, ಟೀ ಕಾಫಿ ಜೊತೆನೂ ಸಹ ನೀವು ತಿನ್ಬೋದು. ಸೊ ಇವಾಗ ನಾನು ಅರ್ಧ ಸ್ಪೂನ್ ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ, ಮತ್ತು ಅರ್ಧ ಸ್ಪೂನ್ ಕಡಲೆ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾನು ಆನಿಯನ್ ಹಾಕ್ತಾಯಿದ್ದೀನಿ. ಸೊ ಈ ಆನಿಯನ್ ಹಾಕ್ಬೋದು, ಇಲ್ಲಾಂದ್ರೆ ನೀವು ಸ್ಕಿಪ್ ಮಾಡ್ಬೋದು. ಆನಿಯನ್ ಹಾಕಿದ್ರೆ ಒಂಥರ ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ನಾನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಅಲ್ಲಿವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಕು ಅಂತ ಅಂದರೆ ಹಸಿಮೆಣ್ಸಿನ್ಕಾಯಿ ಇಲ್ಲ ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ಬೋದು. ಸೊ ಮಕ್ಕಳು ಸಹ ತಿನ್ನೋದ್ರಿಂದ ನಾನು ಇದಕ್ಕೆ ಜಸ್ಟ್ ಒಂದು ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತೀನಿ ಅಷ್ಟೇ. ನೀವು ಬೇಕು ಅಂತ ಅಂದರೆ ಒಣಮೆಣ್ಸಿನ್ಕಾಯಿ ಇಲ್ಲ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಳ್ಳಿ. ಹಾಕ್ಕೊಂಡು ಇವಾಗ ನಾನು ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೊಂದು ಅರ್ಧ ಸ್ಪೂನ್ ಅರಿಶಿನ, ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡರ್ನ ಹಾಕ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ತುಂಬ ಖಾರವಾಗಿ ಬೇಕು ಅಂತ ಅಂದರೆ ನೀವು ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಖಾರ ನೋಡಿಕೊಂಡು. ಈಗ ಹಾಕ್ಕೊಂಡು 2 ನಿಮಿಷ ಫ್ರೈ ಮಾಡಿಕೊಂಡು ಈಗ ನಾನು ಇಡ್ಲಿ ಕಟ್ ಮಾಡ್ಕೊಂಡಿರುವಂಥ ಇಡ್ಲಿನ ಸೇರಿಸ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಉಳಿದಿರುವಂಥ ಇಡ್ಲಿನ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಈ ರೀತಿ ಒಗ್ಗರಣೆ ಮಾಡಿ ಮಕ್ಕಳಿಗೆ ಸಂಜೆ ಟೈಮಲ್ಲಿ ಕೊಡಿ. ಸೊ ನೀವು ಬೆಳಗ್ಗೆ ಮಾಡಿರೋ ಇಡ್ಲಿ ಹಾಗೆ ಇದ್ದರೆ ಈ ರೀತಿ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ನಾವು ಹಾಗೆ ತಿನ್ನೋದಕ್ಕೂ ಒಗ್ಗರಣೆ ಮಾಡಿ ತಿನ್ನೋದಕ್ಕೂ ತುಂಬ ಟೇಸ್ಟಿಯಾಗಿರುತ್ತೆ. ಸೊ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಸಣ್ಣಪ್ಪನ್ನ ಸೇರಿಸ್ಕೊಳ್ಬೇಕು. ಸಣ್ಣಪ್ಪು ಹಾಕಿದ್ಮೇಲೆ ಇದು ಸ್ವಲ್ಪ ಚೆನ್ನಾಗಿ ಎಲ್ಲ ಒಂದ್ಸರಿ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಒಗ್ಗರಣೆ ಮಾಡುವಾಗ ಒಂದು ಸ್ವಲ್ಪ ಕರಿಬೇವನ್ನ ಹಾಕಬೇಕಾಗಿತ್ತು. ಬಟ್ ನಾನು ಕರಿಬೇವು ಹಾಕಿಲ್ಲ, ಕರಿಬೇವಿಲ್ಲ ಅಂತ ಹೇಳಿ ಹಾಕಲಿಲ್ಲ. ಸೊ ನೀವು ಹಾಕಿ ತುಂಬ ಚೆನ್ನಾಗಿರುತ್ತೆ. ಫ್ಲೇವರು ಕಣ್ಣಿಗೆ ತುಂಬಾ ಒಳ್ಳೆಯದು. ಅಟ್ಲೀಸ್ಟ್ ನೀವು ಒಗ್ಗರಣೆ ಮಾಡುವಾಗ ಕರಿಬೇವು ಏನು ಇರುತ್ತಲ್ಲ, ಸಣ್ಣ ಪೀಸ್ ಮಾಡಿ ಹಾಕಿ ಮಕ್ಕಳು ಹಾಗೆ ತಿಂತಾರೆ. ಇಲ್ಲ ಅಂದರೆ ಸೈಡ್ಗೆ ಎತ್ತಿಕ್ಕೆ ಬಿಡ್ತಾರೆ. ಮಕ್ಕಳು ತಿನ್ನಬೇಕು ಅಂತ ಅಂದರೆ ಆ ರೀತಿ ಮಾಡಿ ನೀವು ಸ್ಮಾಲ್ ಪೀಸಸ್ ಮಾಡಿ ಹಾಕಿ. ಸೊ ಅವ್ರಿಗೆ ಕಣ್ಣಿಗೆ ಕಾಣಲ್ಲ, ಆರಾಮಾಗಿ ತಿಂತಾರೆ. ಸೊ ಇವಾಗ ಇದಕ್ಕೆ ಲಾಸ್ಟಿಗೆಲ್ಲ ಫ್ರೈ ಮಾಡಿದ್ಮೇಲೆ ಕೊತ್ತಂಬರಿನ ಉದುರಿಸ್ಬಿಟ್ಟೆ. ಸೊ ರೆಡಿ ಆಯಿತು ಇಡ್ಲಿ ಒಗ್ಗರಣೆ. ಸೊ ಇವಾಗ ನಾನು ಮಕ್ಕಳಿಗೆ ಹಾಕ್ಕೊಡ್ತೀನಿ. ಸೊ ಲಿಖಿತ ಫ್ರೆಂಡ್ ಬಂದಿದ್ಲು. ಸೊ ಅವಳಿಗೂ ಸಹ ಇವಾಗ ನಾನು 3 ಜನಕ್ಕೂ ಹಾಕ್ಕೊಡ್ತೀನಿ, ತಿಂತಾರೆ. ಬಿಸಿ ಇರುತ್ತಲ್ವ, ಆರೋದ್ರ ಒಂಥರ ಟೇಸ್ಟ್ ಕಮ್ಮಿ ಆಗುತ್ತೆ. ಸೊ ಬಿಸಿ ಇದ್ದಾಗಲೇ ಮಕ್ಕಳಿಗೆ ಹಾಕ್ಕೊಟ್ರೆ ಸೊ ಎಂಜಾಯ್ ಮಾಡಿಕೊಂಡು ತಿಂತಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ಹುಡುಗಿ ಯಾರಪ್ಪ ಅಂತ ನೀವು ಕೇಳೋದಾದರೆ ಸೊ ಲಿಖಿತ ಫ್ರೆಂಡು. ಇಬ್ಬರು ಒಂದೇ ಕ್ಲಾಸ್ಮೇಟು, ಒಂದೇ ಸ್ಕೂಲು. ಧನಿಕಾ ಅಂತ ಹೇಳಿ ಅವಳ ಹೆಸರು. ಸೊ ಇಲ್ಲಿ ನನ್ನ ಮಗ ನೋಡ್ತಾ ಇರ್ಬೋದು, ಅಕ್ಕಂಗೂ ಸಹ ತೊಗೊಂಡು ಹೋಗ್ತಾ ಇದ್ದಾನೆ. ತುಂಬ ಅಕ್ಕ ಅಂದರೆ ತುಂಬಾ ಇಷ್ಟ ನನ್ನ ಮಗಂಗಂತೂ. ಸೊ ನೋಡಿ ಲಿಕ್ಕಿಗೆ ಕೊಡಬೇಕಂತ ಹೇಳಿ ತೊಗೊಂಡೋಗಿ ಕೊಡ್ತಾನೆ. ಇವಾಗ ಮತ್ತೆ ಅವ್ರ ಜೊತೆನೇ ಹೋಗಿ ಕೂತ್ಕೊಂಡು ತಿಂತಾನೆ. ತುಂಬಾ ಎಂಜಾಯ್ ಮಾಡಿಕೊಂಡು ಮಕ್ಕಳು ಈ ರೀತಿ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ಸೊ ಮನೆಯಲ್ಲಿ ಅವಾಗವಾಗ ಒಂಥರ ಹೆಲ್ತಿಯಾಗಿರೋಂಥ ಫುಡ್ನ ಮನೆಯಲ್ಲೇ ತಯಾರಿಸ್ಕೊಂಡು ಮಕ್ಕಳಿಗೆ ಕೊಡೋದ್ರಿಂದ ಮಕ್ಕಳು ಸಹ ಹೆಲ್ದಿಯಾಗಿರ್ತಾರೆ. ಹೊರಗಡೆ ತಿನ್ನಿಸೋದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. ನೂಡಲ್ಸು, ಫ್ರೈಡ್ ರೈಸ್ ಇದೆಲ್ಲ ಜಾಸ್ತಿ ಮಕ್ಕಳಿಗೆ ಇಷ್ಟಪಡ್ತಾರೆ. ಸೊ ಹೊರಗಡೆ ತಿನ್ನೋದಕ್ಕಿಂತ ಮನೆಯಲ್ಲೇ ಮಾಡಿಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ, ತುಂಬ ಹೆಲ್ದಿಯಾಗಿರ್ತಾರೆ. ಓಕೆನಾ. ಸೊ ನನ್ನ ಮಕ್ಕಳು ತಿಂದ್ಕೊಂಡು
ಖಾರ ಖಾರ ಅಂದ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಸೊ ಇದೇನಪ್ಪ ಅಂದರೆ ಚಿಪ್ಸ್. ಸೊ ನಾಳೆ ನಮ್ಮ ಮಗನ ಬರ್ಡೇ ಅಂತ ಹೇಳಿ ಸ್ವಲ್ಪ ಚಿಪ್ಸ್ ಎಲ್ಲ ತರಿಸಿದ್ದೀನಿ. ತುಂಬ ಗ್ರ್ಯಾಂಡ್ ಅಂತ ಏನಿಲ್ಲ, ಸಿಂಪಲ್ಲಾಗೆ ಮಾಡ್ತಾ ಇರೋದು. ಸೊ ನೋಡೋಣ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಬರ್ಡೇ ಸೆಲೆಬ್ರೇಷನ್ನು ಅದೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತಾ ಹೋಗ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಿಲ್ದಾರಂಗೆ ಕೊನೆ ತನಕ ನೋಡಿ ಸಪೋರ್ಟ್ ಮಾಡಿ. ಇಲ್ಲಿ ಖಾರ ಮತ್ತು ಖಾರ ಇಲ್ಲದೆ ಇರೋದು ಎರಡು ತರಿಸಿದ್ದೀನಿ. ತುಂಬ ಫ್ರೆಶ್ ಆಗಿರುತ್ತೆ. ಸೊ ನಮ್ಮ ಮನೆಯವ್ರು ತರೋದು ಸಾರಿ. ಸೊ ಇವಾಗ ನಮ್ಮ ಮನೆಯವ್ರು ಕರ್ಕೊಬರೋದಕ್ಕೆ ಹೋಗಿದ್ದಾರೆ ಅಕ್ಕನ್ನ. ಸೊ ಆಲ್ರೆಡಿ ಟೈಮ್ ಬಂದು 8:45 ಆಗಿದೆ. ಸೊ ಈಗ ರೈಸ್ ಇಟ್ಟಿದ್ದೀನಿ. ಲಾವಿಶ್ ಏನು ಮಾಡ್ತಿದ್ಯ ನೀನು? ಓದಬೇಕಾ? ಬಬ್ಲಗಮ್ಮ ಏನು? ಯಾವುದು ಬರಲ್ಲ. ಗೊಂಬೆ. ಸೊ ರೈಸಿಗೆ ಇಟ್ಟಿದ್ದೀನಿ. ಸೊ ಇಲ್ಲಿ ಬೇಳೆ ಸಾಂಬಾರು ಇದೆ ಅಷ್ಟೆ. ಓಕೆ, ಫೈನಲಿ ಅಕ್ಕ ಬಂದರು. ಸೊ ನೋಡ್ತಾ ಇರ್ಬೋದು ಲಿಕ್ಕಿ ಸಹ ಪ್ರೇಮಮ್ಮ ಅಂತ ಹೇಳಿ ಹೋಗಿ ಹಾಗೆಲ್ಲ ಮಾಡೋದು ಈ ರೀತಿ ಫುಲ್ ಖುಷಿ ಪಟ್ಬಿಟ್ರು ಪ್ರೇಮಮ್ಮ ಅಂತ ಹೇಳಿ. ಓಕೆ, ತುಂಬ ದಿನದ ಮೇಲೆ ಅಕ್ಕ ಮನೆಗೆ ಬಂದಿದ್ದಾರೆ. ಸೊ ತುಂಬ ದಿನವೇ ಆಗೋಗಿತ್ತು, ತುಂಬ ದಿನದಕ್ಕಿಂತ ತಿಂಗಳುಗಳ ಆಗೋಗಿತ್ತು. ಸೊ ಫೈನಲಿ ಬಂದರು. ಒಂದಿನ ಮುಂಚೆನೇ ಬಾ ಅಂತ ಹೇಳಿದ್ದೆ ನಾನು, ಅದಕ್ಕೆ ಬಂದಿದ್ದಾರೆ. ಸೊ ಅವ್ರಿಗೂ ಸ್ವಲ್ಪ ಕೆಲಸ ಇತ್ತಲ್ಲ, ಎಲ್ಲ ಮುಗಿಸ್ಕೊಂಡು ಬಂದಿದ್ದಾರೆ. ಸೊ ಆ್ಯಕ್ಚುಲಿ ಇವತ್ತು ಅವ್ರಿಗೆ ಹಾಲಿಡೇ ಇತ್ತಲ್ವಾ, ಸೊ ಅದಕ್ಕೆ ಸ್ವಲ್ಪ ಸಣ್ಣ ಪುಟ್ಟ ಶಾಪಿಂಗ್ ಎಲ್ಲ ಇತ್ತು ಅಂತ ಹೇಳಿ ಎಲ್ಲ ಮುಗಿಸ್ಕೊಂಡು ಫೈನಲಿ ಇವಾಗ ಬಂದಿದ್ದಾರೆ. ಸೊ ಇವಾಗ ಅಕ್ಕನೂ ಸಹ ಫ್ರೆಶ್ ಅಪ್ ಎಲ್ಲ ಆಗಿ ಬಂದರು. ಸೊ ಅಕ್ಕಂಗೆ ಅಂತ ಹೇಳಿ ಟೀ ಇಟ್ಟಿದೆ. ಸೊ ಅದನ್ನು ಬಿಸಿ ಮಾಡಿ ಇವಾಗ ನಾನು ಇಡ್ಲಿ ಒಗ್ಗರಣೆ ಮಾಡಿದ್ದನ್ನು ಕೊಡ್ತಾಯಿದ್ದೀನಿ. ಸೊ ಈ ರೀತಿ ಕೊಟ್ಟರೆ ತುಂಬಾ ಇಷ್ಟಪಡ್ತಾಳೆ ಅಕ್ಕ. ಯಾವಾಗ್ಲೂ ಅಷ್ಟೇ, ಅವರೇ ಯಾವಾಗಲೂ ಮನೆಯಲ್ಲೇ ಮಾಡ್ಕೊಂಡು ತಿಂದು ಅವ್ರಿಗೊಂಥರ ಬೇಜಾರಾಗಿರುತ್ತಲ್ವ. ಸೊ ಅಪರೂಪಕ್ಕೊಮ್ಮೆ ಬಂದಾಗ ಈ ರೀತಿ ಮಾಡಿಕೊಟ್ಟೆ ಅವ್ರಿಗೊಂಥರ ಖುಷಿನೇ ಬೇರೆ ಅಂತಲೇ ಹೇಳ್ಬೋದು. ತುಂಬಾ ಖುಷಿ ಪಡ್ತಾರೆ. ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಡ್ತಾಳೆ ಅಕ್ಕ ಅಂತಲೇ ಅಲ್ಲ, ಯಾರೇ ಮನೆಗೆ ಬಂದು ಈ ರೀತಿ ಕೊಟ್ಟರೆ ಅವರು ತುಂಬಾ ಇಷ್ಟಪಡ್ತಾರೆ. ಸೊ ಈಗ ಎಲ್ಲರ ಮಕ್ಕಳು ತಿಂದರೆ ಅವ್ರಿಗೂ ಬೋರ್ ಆಗಿಬಿಟ್ಟಿದೆ. ಇವಾಗ ಅಕ್ಕನೂ ತಿಂತಾಯಿದ್ದಾಳೆ, ಟಿ ವಿ ನೋಡಿಕೊಂಡು ಹಾಗೆ ಮಾತಾಡಿಕೊಂಡು ತಿಂತಾ ಇದ್ದೀವಿ. ಸ್ವಲ್ಪ ಊಟ ಮಾಡೋದು ಲೇಟೇನೆ. ಸೊ ಎಲ್ಲ ಮುಗಿಸ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಫೈನಲಿ ಈಗ ನಾವು ಊಟಕ್ಕೂ ಸಹ ಕೂತಿದ್ದೀವಿ. ಸೊ ಅಕ್ಕಂಗೆ ಫೇವ್ರೆಟ್ ಗೋಬಿ ಅಂತ ಹೇಳಿಲ್ವಾ, ನಮ್ಮ ಮನೆ ಹತ್ರನೇ ಫೇಮಸ್ ಗೋಬಿ ಮಾಡ್ತಾರೆ. ಸೊ ಅಲ್ಲಿ ತರಿಸ್ಕೊಂಡು ಇವಾಗ ನಾವು ಊಟಕ್ಕೆ ಕೂತ್ಕೊಂಡ್ವಿ. ಸೊ ಇಡ್ಲಿ ಚಪಾತಿ ಮತ್ತು ಸ್ವಲ್ಪ ರೈಸ್ಗೆ ಇಟ್ಟಿದ್ದು ಅಷ್ಟೇನೇನಿಲ್ಲ, ಬೇಳೆ ಸಾಂಬಾರು ಇತ್ತಲ್ವ, ಅದಕ್ಕೇನೆ ಗೋಬಿ ತರಿಸಿದ್ದೆ ನಾನು. ಏನು ಇವತ್ತೇನು ಸ್ಪೆಷಲ್ ಆ ಥರ ಏನೂ ಮಾಡಲಿಲ್ಲ, ಎಲ್ಲ ಇತ್ತಲ್ಲ ಅದಕ್ಕೇನೆ ಸ್ವಲ್ಪ ರೈಸ್ ಮಾಡಿಕೊಂಡೆ. ಸೊ ಈಗ ಎಲ್ಲ ಊಟ ಮಾಡ್ತಾಯಿದ್ದೀವಿ, ಎಲ್ಲ ಒಟ್ಟಿಗೆ ಕೂತ್ಕೊಂಡು ಮಾತಾಡಿಕೊಂಡು. ಸೊ ನಮ್ಮ ಲಿಕ್ಕಿ ನೋಡ್ತಾ ಇರ್ಬೋದು ವಿಡಿಯೋ ಮಾಡ್ತಾಯಿದ್ದಾಳೆ ಅಂತ ಹೇಳಿ ಅಕ್ಕಂಗೆ ಹೇಳ್ತಾ ಇದ್ದಾಳೆ. ಸೊ ಇಷ್ಟೇ, ನಮ್ಮ ಡಿನ್ನರ್ ಮುಗಿಸ್ಕೊಂಡು ನಾನು ಮತ್ತೆ ನಿಮಗೆ ತೋರಿಸ್ತೀನಿ ಏನೆಲ್ಲ ಶಾಪಿಂಗ್ ಮಾಡಿದ್ದೀನಿ ಅಂತ. ಜಾಸ್ತಿ ಏನಿಲ್ಲ, ಸ್ವಲ್ಪನೇ. ಓಕೆ, ಫೈನಲಿ ಈಗಷ್ಟೇ ಊಟ ಆಯಿತು. ಸೊ ನಾನು ಹೇಳಿದೆ ಅಲ್ವಾ ಏನೆಲ್ಲ ತೊಗೊಂಡೆ ಅಂತ ಹೇಳಿ, ತೋರಿಸ್ತೀನಿ. ಇನ್ನೂ ಸ್ವಲ್ಪ ಕೆಲಸ ಇದೆ. ಫಸ್ಟ್ ನಾನು ಶಾಪಿಂಗ್ ಏನು ಮಾಡಿದೆ ತೋರಿಸ್ತೀನಿ. ಜಾಸ್ತಿ ಏನಿಲ್ಲ. ಸೊ ಜಸ್ಟ್ ಹಾಗೆ ಬರ್ಡೇ ಸೆಲೆಬ್ರೇಷನ್ ಮಾಡೋದಕ್ಕೆ ಸುಮ್ಮನೆ ಹಾಗೆ ಒಂದು ಬಲೂನ್ಸ್ ತೊಗೊಂಡಿದ್ದೀನಿ, ತೋರಿಸ್ತೀನಿ. ಸೊ ಫಸ್ಟಿಗೆ ಬಂದು ಹ್ಯಾಪಿ ಬರ್ಡೇ ಅಂತ ಹೇಳಿ ಬ್ಯಾನರ್ ತಗೊಂಡಿದ್ದು. ಬಟ್ ನನ್ನ ಮಗನಿಗೆ ಫಸ್ಟ್ ಇಯರ್ ಮಾಡಿದ್ದಾಗ್ಲೇನೆ ಇತ್ತು, ಬಟ್ ಅದೇನು ಮಾಡಿದ್ವಿ ಗೊತ್ತಾ, ಸೊ ನಾವು ಬಿಸಾಕ್ಬಿಟ್ವಿ. ಸೊ ತಲೆನೇ ಹೊಡಲಿಲ್ಲ ಇಟ್ಕೋಬೇಕು ಅಂತ. ಫುಲ್ಲು ಸ್ವಲ್ಪ ಟೆನ್ಷನಲ್ಲಿ ಊರಲ್ಲಿ ಮಾಡಿದ್ದಲ್ವಾ, ಇದರಲ್ಲಿ ಎಲ್ಲ ಫುಲ್ಲು ಬಿಸಾಕ್ಬಿಟ್ವಿ, ಇಟ್ಕೊಬೇಕಾಗಿತ್ತು. ಸೊ ಯಾಮಾರ್ಬಿಟ್ವಿ. ಓಕೆ, ಇವಾಗ ನೋಡಿ ಬ್ಯಾನರ್ ತಗೊಂಡಿದ್ವಿ ಹ್ಯಾಪಿ ಬರ್ಡೇ ಅಂತ ಹೇಳಿ. ಸೊ ಇಲ್ಲಿ ಒಂದು ಥ್ರೆಡ್ ಕೊಟ್ಟಿದ್ದಾರೆ, ಮತ್ತೆ ಇಲ್ಲಿ ಒಂದು ನೀಡಲ್ ಕೊಟ್ಟಿದ್ದಾರೆ. ಸೊ ಇದನ್ನ ನಾವು
ಥ್ರೆಡ್ಡಿಂದ ಸೇರಿಸ್ಕೊಂಡು ಹ್ಯಾಪಿ ಬರ್ಡೇ ಅಂತ ಹೇಳಿ ನಾವು ಒಂದು ಬ್ಯಾನರ್ನ ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಇದು ಈ ಥರ ಇದೆ. ಸೊ ನೋಡಿ ಈ ರೀತಿ ಬರುತ್ತೆ ಹ್ಯಾಪಿ ಬರ್ಡೇ ಅಂತ ಹೇಳಿ. ಇದೆಲ್ಲ ನಾನೇ ಶಾಪಿಂಗ್ ಅಂದರೆ ಹಸ್ಬೆಂಡ್ ಸೊ ಅವರು ಚಿಕ್ಕಪೇಟೆ ಕಡೆ ಹೋಗ್ತಾರಲ್ಲ ಅವರೇ ತೊಗೊಂಡು ಬಂದಿದ್ದು, ನಾನೇನು ಹೋಗಿಲ್ಲ. ಆಮೇಲೆ ಸೊ ಬಲೂನ್ಸು ನೋಡಿ ಇಲ್ಲಿ ಶೈನಿಂಗ್ ಇದೆ ಅಲ್ವಾ, ಈ ಥರದಲ್ಲಿ 2 ಪ್ಯಾಕೆಟು. ಸೊ ನಾವೇನು ತುಂಬ ಹಾರ್ಶ್ ಆ ಥರ ಎಲ್ಲ ಮಾಡ್ಬೇಕಂತ ಏನಿಲ್ಲ. ಸೊ ಬರ್ಡೇ ಅಂದಮೇಲೆ ಬಲೂನ್ಸ್ ಇರಬೇಕಲ್ವಾ. ಸೊ ಮಕ್ಳಿಗೆ ಅದೇ ಅಲ್ವಾ ಕ್ರೇಜಿ, ಮಕ್ಳಿಗೆ ಬಲೂನ್ಸ್ ಇದ್ರೇ ಅವ್ರಿಗೊಂಥರ ಖುಷಿ ಆಗೋದು. ಸೊ ಅದಕ್ಕೇ ನಾನು ಬಲೂನ್ಸ್ 2 ತೊಗೊಂಬರೋದಕ್ಕೆ ಹೇಳಿದೆ. ಸೊ ತುಂಬಾ ಬೇಡ, ಸೊ ಡೇಂಜರ್ ಅದಕ್ಕೆ ಹೇಳಿ. ಸೊ ಡೆಕೋರೇಷನ್ಗೆ ಸ್ವಲ್ಪ ನೋಡೋಣ, ಸೊ ಪ್ಲ್ಯಾನ್ ಏನು ಮಾಡಿಲ್ಲ, ಹೇಗಾಗುತ್ತೆ ಹಾಗಾಗಲಿ ಅನ್ನೋದಕ್ಕೋಸ್ಕರ ಸ್ವಲ್ಪ ಬಲೂನ್ಸ್ ತೊಗೊಂಡೆ 2 ಪ್ಯಾಕೆಟು. ಫುಲ್ ಶೈನಿಂಗ್ ಇದೆ. ಸೊ ಅದಾದಮೇಲೆ ಸೊ ನೋಡಿ ಇದು 2 ಅನ್ನೋದು 1 ಪಿಕ್ ತೊಗೊಂಡಿರೋದು. ಸೊ ಇದರಲ್ಲಿ ನಿಮಗೆ ಸೊ ನೋಡಿ ವಿಡಿಯೋ ಮಾಡೋಕ್ಕೆ ಬಿಡ್ತಾ ಇಲ್ಲ, ಬಾಗ್ಲೂನ ಬಡ್ದು ಮಾಡ್ತಾ ಇದ್ದಾರೆ. ಸೊ ಯಪ್ಪ ಓಕೆ, ಇವಾಗ ನೋಡಿ ಸೊ 2ನೇ ವರ್ಷದ ಬರ್ಡೇ ಅಂತ ಹೇಳಿ ಸೊ 2 ಅನ್ನೋದನ್ನ ಮಾತ್ರ ದಪ್ಪಕ್ಕೆ ಬರ್ತಲ್ಲ ಬಲೂನ್ ಥರ, ಸೊ ಅದೇ ಆ ಥರ ತೊಗೊಂಡಿರೋದು 2 ಅನ್ನೋದು. ಸೊ ಇದರ ಪ್ರೈಸ್ ಎಲ್ಲ ನನಗೆ ಗೊತ್ತಿಲ್ಲ, ಮೇ ಬಿ ಇದು 15 ರುಪೀಸ್ ಇರಬೇಕು ಪರ್ ಪೀಸ್, 5 ರುಪೀಸ 10 ರುಪೀಸ ಗೊತ್ತಿಲ್ಲ ನನಗೆ. ಸೊ ಇದು ಫುಲ್ ಹೇರ್ ಬರುತ್ತಲ್ಲ, ಹೇರ್ ಊದೋದು, ಸೊ ಅದಕ್ಕೆಲ್ಲ ಫುಲ್ ಕೊಟ್ಟಿದ್ದಾರೆ. ಸೊ 2 ಅನ್ನೋದು ತೊಗೊಂಡೆ. ತುಂಬ ಹೆವಿ ಬೇಡ, ಏನಕ್ಕೆ ಎಲ್ಲ ವೇಸ್ಟ್ ಮಾಡಬೇಕಲ್ಲ. ಫಸ್ಟ್ ಇಯರ್ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ, ಸಿಂಪಲ್ಲಾಗಿ ಮಾಡೋಣ ಅಂತ ಹೇಳಿ. ಸೊ 5 ಇಯರ್ಸ್ ಆದರೂ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸೊ ಇಷ್ಟೇ, ಇನ್ನೇನಿಲ್ಲ. ಮತ್ತೆ ನಿಮಗೆ ಹೇಳಿದೆ ಅಲ್ವಾ ಅಕ್ಕ ದುಪ್ಪಟ್ಟ ಹೇಳಿದೆ ತಗೊಂಬಂದು ಕೊಡಿ ಅಂತ. ಸೊ ನಾನು ಅಂದ್ಕೊಂಡಿದ್ದು ಇನ್ನೊಂದು ಗೌನ್ಗೆ ಬೇಕಾಗಿತ್ತು, ಬಟ್ ಅದು ನನಗೆ ಬೇಕೋ ಬೇಡವ ಅನ್ನೋದು ಕೇಳಿಬಿಟ್ಟು ತರೋಣ ಅಂತೇಳಿ ಅಕ್ಕ ತಂದಿಲ್ಲ. ಸೊ ಇದು ಒಂದು ವೈಟ್ ಡ್ರೆಸ್ ಇದೆ ನನಗೆ, ಆ ಡ್ರೆಸ್ಸಿಗೆ ಈ ದುಪ್ಪಟ್ಟ ಬೇಕಾಗಿತ್ತು. ಸೊ ಅದಕ್ಕೆ ತೊಗೊಂಡಿದ್ದೀನಿ. ಸೊ ಇಬ್ರಿಗೂ ಆಗುತ್ತೆ, ಬೇಕು ಅಂತ ಹೇಳಿದೆ, ಬಟ್ ತೊಗೊಂಡ್ರೆ ಇಬ್ರಿಗೂ ಆಗುತ್ತೆ ಬಿಡು ಅಂತ ಹೇಳಿ ತೊಗೊಂಡ್ವಿ. ನಾವು ಆ ಥರ ಏನಿಲ್ಲ, ಸೊ ಇಬ್ರು ಹಾಕ್ಕೊಳ್ತೀವಿ ದುಪ್ಪಟ್ಟ ಆಗಿರ್ಬೋದು. ಬಟ್ ಅವ್ರ ಡ್ರೆಸ್ ನನಗೆ ಆಗಲ್ಲ, ನನ್ನ ಡ್ರೆಸ್ ಅವ್ರಿಗೆ ಆಗುತ್ತೆ, ಸ್ವಲ್ಪ ಲೂಸ್ ಆಗುತ್ತೆ. ಓಕೆ, ಈ ಥರ ದುಪ್ಪಟ್ಟ ಎಲ್ಲ ನಾವು ವೇರ್ ಮಾಡ್ಬೋದಲ್ವ, ಶೇರ್ ಮಾಡ್ಕೊಳ್ತೀವಿ. ಸೊ ತುಂಬ ಚೆನ್ನಾಗಿದೆ. ಇದರ ಪ್ರೈಸ್ ಬಂದುಬಿಟ್ಟು 150 ಅಂತೆ. ಸೊ ಮತ್ತೆ ಸ್ಯಾರಿ ತೊಗೊಂಡಿದ್ದಾರೆ, ತುಂಬ ಚೆನ್ನಾಗಿದೆ ಅಲ್ಲ, ಸಾಫ್ಟಾಗಿ ನೋಡಿ ಎಷ್ಟು ಸಾಫ್ಟಾಗಿದೆ. ಇದನ್ನ ನೋಡಿದ ತಕ್ಷಣ ದುಪ್ಪಟ್ಟ ಅಂತ ಅನ್ಕೊಂಡೆ, ಇದೇನಿದು ದುಪ್ಪಟ್ಟನ ಅಂತ ಕೇಳ್ತೀನಿ, ಇದು ಬೇರೆ ಬೇರೆ ಡಿವೈಡ್ ಆಗಿದೆ ಅಂತ ಕೇಳಿದೆ. ಸೊ ಸ್ಯಾರಿ ಅಂತ ಅನ್ಲು, ತುಂಬ ಚೆನ್ನಾಗಿದೆ ಅಲ್ಲ, ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ. ಸೂಪರ್ ಆಗಿದೆ ಕಲರ್ ಕಾಂಬಿನೇಷನ್ ಮಾತ್ರ. ಯೆಲ್ಲೋ ಆ್ಯಂಡ್ ಪಿಂಕ್ ಇದು ಮೈ ಫೇವ್ರೆಟ್, ತುಂಬ ಚೆನ್ನಾಗಿದೆ. ಅಂದರೆ ಇದು ನನಗಲ್ಲ, ಅಕ್ಕ ತಗೊಂಡಿದ್ದಾರೆ, ಚೆನ್ನಾಗಿದೆ. ಓಕೆ, ಇಷ್ಟೇ ಶಾಪಿಂಗ್ ಮಾಡಿರೋದು. ಇನ್ನು ನನಗೆ ಬೇಕಾಗಿರೋ ದುಪ್ಪಟ್ಟ ಸಿಕ್ಲಿಲ್ವಂತೆ, ಸೊ ಅದು ತೊಗೊಂಡಾಗ ತೋರಿಸ್ತೀನಿ. ಸೊ ಇಷ್ಟೇ ಶಾಪಿಂಗು. ನೋಡೋಣ ನಾಳೆ ಬರ್ಡೇ ಸೆಲೆಬ್ರೇಷನ್ ಹೇಗಾಗುತ್ತೆ. ಸೊ ಫೈನಲ್ ಅದನ್ನು ಶೇರ್ ಮಾಡ್ಕೊಳ್ತೀನಿ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಓಕೆನಾ? ಓಕೆ, ಇವತ್ತಿನ ವಿಡಿಯೋಗೆ ಏನು ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು.